ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಇವಾಗ ನಾನು 7:30 ಆಗ್ಬಿಡ್ತಾ ಇತ್ತು. ಎದ್ದು 1/4 ಗಂಟೆ ಆಯಿತು. ಸ್ವಲ್ಪ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ. ಅದೇ ಇದಕ್ಕೆ ಹಾಲು ಕಾಯಿಸ್ತೀನಿ. ಯಾಕೆಂದರೆ ನನ್ನ ಮಗಳು ಎದ್ದು ಬರ್ತಾಳೆ ಹಾಲು ಅಂತ. ಅದು ಸ್ವಲ್ಪ ಬೆಲ್ಲ ಬೆಲ್ಲನ ಉಂಡೆ ಬೆಲ್ಲ ಇರ್ತದೆ, ಅದನ್ನು ಚಚ್ಚಿಂಗ್ ಇಟ್ಕೊಂಡಿರ್ತದೆ. ಅಲ್ಲ ಎಮರ್ಜೆನ್ಸಿ ಇದು ಮೆಂತ್ಯನ ಹಾಕಿರೋದು. ಮೆಂತ್ಯನ ಫಿಲ್ಟರ್ ಮಾಡಿದ್ದೇನೆ. ಮೆಂತ್ಯ ಸಪ್ರೇಟ್ ಆಗಿದೆ. ಅದನ್ನ ಖರ್ಜೂರನ ಸಪ್ರೇಟ್ ಮಾಡಿಕೊಂಡು ಇಲ್ಲ ಆಂಟಿ ಬಂದಿತ್ತು, ಅದಕ್ಕೆ ಹೇಳೋಕ್ಕಾಗಿಲ್ಲ. ಸೊ ಅದರೊಳಗೆ ಈ ಮೆಂತ್ಯನ ಹಾಕ್ಕೊಂಡು ತಿನ್ಕೊಂಡ್ಬಿಟ್ಟೆ ಖಾಲಿ ಹೊಟ್ಟೆಯಲ್ಲಿ. ಆಮೇಲೆ ಮೆಂತ್ಯ ನೀರನ್ನು ಬಿಸಿನೀರು ಮಿಕ್ಸ್ ಮಾಡಿರೋದಿರುತ್ತಲ್ವ, ಅಡಿ ಕಲರ್ ಇರುತ್ತೆ, ಅದನ್ನ ಹಿಟ್ಟಿನ ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಕುಡ್ಕೋಬೇಕು. ಆ್ಯಕ್ಚುಲಿ ಇದೇನಕ್ಕೆ ಮಾಡ್ತೀನಿ ಅಂದರೆ ಪೀರಿಯಡ್ ಕರೆಕ್ಟಾಗಿ ಆಗದೆ ಇರೋದಕ್ಕೆ ಮಾಡ್ತಾಯಿರೋದು. ಸೊ ನನಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಥರ ಆಗ್ತಿದೆ, ಅದಕ್ಕೋಸ್ಕರ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ಮೆಂತ್ಯ ಅದು ತುಂಬ ಒಳ್ಳೆಯದು, ಮೆಂತ್ಯನೂ ಒಳ್ಳೆಯದು, ಖರ್ಜೂರನೂ ಒಳ್ಳೆಯದು. ಖರ್ಜೂರ ಬ್ಲಡ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಯಾರಿಗೆಲ್ಲ ಈ ಥರ ಬ್ಲಡ್, ನನಗೆ ಆ್ಯಕ್ಚುಲಿ ಇದು 1 ಇಯರಿಂದ ಆ ಥರ ಪ್ರಾಬ್ಲಮ್ ಇದೆ. ನಾನು ಸರೋಗುತ್ತೆ ಅಂದ್ಕೊಂಡೆ, ಯಾಕೋ ಸರೋಗೋ ಥರ ಕಾಣಿಸ್ತಿಲ್ಲ. ಅದಕ್ಕೆ ಹೋಮ್ ರೆಮಿಡಿನ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಅಮ್ಮ ಪಲಾವ್ ಮಾಡಿದ್ರು, ಇವಾಗ ಬೀನ್ಸ್ ಹಚ್ತಾ ಇದ್ದೀನಿ. ತರಕಾರಿ ಹಚ್ಚಬೇಕು. ನೀವು ಅಬ್ಸರ್ವ್ ಮಾಡಿದ್ದೀರಾ, ಹಳೆ ವಿಡಿಯೋದಲ್ಲಿ ನೋಡಿದ್ರು ಈ ವಿಡಿಯೋದಲ್ಲೂ ಸ್ಕಿನ್ ಸ್ವಲ್ಪ ಮೆಂತ್ಯ ತಿಂತಾ ಇರೋದಕ್ಕೆ ಸ್ಕಿನ್ ಅಷ್ಟೇ, ಏರ್ ಅಷ್ಟೇ ಪರವಾಗಿಲ್ಲ ಅನ್ನಿಸ್ತದೆ ನನಗೇನು. ಮೆಂತ್ಯ ಅಂದರೆ ತುಂಬ ಒಳ್ಳೆಯದು ಸ್ಕಿನ್ ಏರ್ಗೆ. ಸೊ ಸ್ವಲ್ಪ ತಿನ್ನೋಕ್ಕೆ ಈ ಖರ್ಜೂರ ಜೊತೆ ತಿನ್ನೋದು ನಂಗೆ ತಿಂದಂಗೆ ಅನಿಸಿಲ್ಲ, ಬಟ್ ಹಂಗೆ ತಿನ್ನೋಕ್ಕಂತೂ ತುಂಬ ಕಷ್ಟ. ಸೊ ನಾವೇನಾದರೂ ಕೆಲಸ ಮಾಡ್ತಾನೆ ಹಂಗೆ ನೀರನ್ನು ಕುಡ್ಕೊಬೋದು. ಸ್ವಲ್ಪ ನೀರು ಅದ್ರದ್ದು ಕಹಿ ಅಂತ ಇರುತ್ತೆ, ಬಟ್ ಅಷ್ಟಿರಲ್ಲ, ಮೆಂತ್ಯ ಅಷ್ಟಿರಲ್ಲ. ಕುಡಿಬೋದು. ಸೊ ಚಿಯಾನೂ ಆಗೋಕ್ಕೆ ತೊಗೊತಾ ಇದ್ದೀನಿ, ಬಟ್ ಇದನ್ನು ನಾನು 40 days ಆದರೂ ಮಾಡಬೇಕಂತೆ, ನೋಡೋಣ. ಅದಕ್ಕೆ ಇದನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ತರಕಾರಿ ಹಚ್ಚಿ ಪಲಾವ್ ಮಾಡಿ, ನನ್ನ ಮಗಳಿನ್ನೂ ಇದ್ದಿಲ್ಲ. ಈಗಾಗಲೇ 8 o'clock ಆಯಿತು, ಏನೂ ಇದ್ದೇ ಇಲ್ಲ ಅವಳು ಮಲಗಿದ್ದಾಳೆ ಅಂತೇಳಿ ಅವಳ ಪಕ್ಕ ನಾನು ಮಲ್ಕೊಂಡ್ಬಿಟ್ಟಿರ್ತೀನಿ. ಇನ್ನು ಪಪ್ಪಾಯ ಬೇರೆ ಐತೆ. ಪಪ್ಪಾಯನ ತುಂಬ ಹಣ್ಣಾಗ್ಬಿಟ್ಟಿದೆ ನೋಡಿ. ಇದು ಈಗ ಎಲ್ಲ ಆದಮೇಲೆ ಇದನ್ನು ತಿನ್ನಬೇಕು. ಕಾಳು ನೋಡಿ, ಕಾಳು ಮಾಡ್ಕೊಂಡ್ಬಿಡಿದೆ, ಕಾಳು ತಿನ್ನಬೇಕು. ಇಷ್ಟು ಬಂದಿದೆ ಅಂತ. ಆಮೇಲೆ ಫ್ರೂಟ್ ಜ್ಯೂಸ್ ಮಾಡಬೇಕು, ತುಂಬ ಕೆಲಸ ಇದೆ ಇವತ್ತು. ಆಮೇಲೆ ಇವತ್ತು ಅಕ್ಷಯ ತೃತೀಯ ಆಗೋದ್ರಿಂದ ವಾರ ಮಾಡಬೇಕು. ಎದ್ದಿರೋದು ನೋಡಿದ್ರೆ ಇಷ್ಟೊತ್ತು ಹಾಕಿದೆ. ಹೋಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಕೇಳಿಸ್ತಿದ್ಯಾ? ಬೇಗ ಬೀನ್ಸಲ್ಲಿ 2 ಥರ ಇದೆ. ಇದೊಂಥರ ಬೀನ್ಸು ತೋರಿಸ್ತಿಟ್ಟು,
ಒಂಥರ ಬೀನ್ಸ್ ಇದೊಂಥರ ಬೀನ್ಸ್, ಎರಡು ಥರ ಬೀನ್ಸ್. ಈ ಬೀನ್ಸು ಸಾಂಬಾರಿಗೆ ಸರಿ, ಈ ಬೀನ್ಸು ಫ್ರೈಡ್ ರೈಸು ಆ ಥರ ಸರಿ ಚೆನ್ನಾಗಿರುತ್ತೆ. ಒಳಗಡೆ ಹಿಂಗಿರುತ್ತೆ ಈ ಬೀನ್ಸು, ಥರ ಬೆಣ್ಣೆ ಥರ, ಇದು ಹಿಂಗಿರುತ್ತೆ ನೀರು ಥರ, ಅದಕ್ಕೆ ಇದು ಸಾಂಬಾರಿಗೆ ಸರಿ. ಸೊ ಎರಡು ಮಿಕ್ಸ್ ಇದೆ ಇಲ್ಲಿ. ಸರಿ ಫ್ರೆಂಡ್ಸ್, ನಾನು ಇದು ಅಡುಗೆಲ್ಲ ಮಾಡಿದ ಮೇಲೆ ಸಿಗ್ತೇನೆ. ಈ ಮೂಸಂಬಿ ಎಲ್ಲ ಮೊನ್ನೆ ಮದುವೆ ಆಯ್ತಲ್ಲ, ಆ ಮದುವೆ ಮನೆಯಲ್ಲಿ ಅಂತ ತಂದಿದ್ದು ತುಂಬ ಮಿಕ್ಕಿತ್ತಂತೆ, ಇನ್ನೂ ಸ್ವಲ್ಪ ಜನಕ್ಕೆ ಅಂತ ಕಟ್ ಕಳ್ಸೋರು ಇನ್ನೂ ಇತ್ತು ಅಂತ ಹೇಳಿ. ಇದು ಬಾಳೆಹಣ್ಣು ಅಲ್ಲಿಂದ ತಂದಿದ್ದೆ. ತುಂಬ ಹಣ್ಣುಗಳಾಗೋಯ್ತು ಇವತ್ತು ಈ ಸಲ ಮನೇಲಿ. ಅದಕ್ಕೆ ಇದನ್ನ ಹೆಂಗೆ ಕಲಿ ಮಾಡೋದು, ತಿನ್ನೋದಕ್ಕಂತೂ ಚೆನ್ನಾಗಿಲ್ಲ, ಇದು ಸಪ್ಪೆ ಇತ್ತು. ಅದಕ್ಕೋಸ್ಕರ ಜ್ಯೂಸ್ ಮಾಡೋಣ ಅಂತೇಳಿ ಅಮ್ಮ ಬಿಡಿಸಿಟ್ಟಿದ್ರು. ನಾನು ಅಷ್ಟರಲ್ಲಿ ಅವಳಿಗೆ ಸ್ವಲ್ಪ ಊಟ ತಿನ್ನಿಸೋಣ ಅಂತೇಳಿ ಪಲಾವ್ದು, ಅವರು ಅಜ್ಜಿ ಬೆಲ್ಲ ಚಸ್ತಿದ್ರು, ಅಲ್ಲಿ ಕೂತಿದ್ದಾಳೆ. ಪಲಾವ್ದು ಓಪನ್ ಮಾಡಾದ್ಮೇಲೆ ಈ ಥರ ಮೇಲೆ ಕೂತ್ಕೊಂಡ್ಬಿಟ್ಟಿರುತ್ತಲ್ವ, ಅದನ್ನ ಮಿಕ್ಸ್ ಮಾಡೇ ಹಾಕ್ಕೊಬೇಕು. ಆ್ಯಕ್ಚುಲಿ ನನ್ನ ಮಗಳಿಗೆ ಸ್ವಲ್ಪ ಆ ಥರ ಮಸಾಲೆ ಇಲ್ದಿರೋ ಅನ್ನನೇ ಹಾಕ್ಕೊಬೇಕಿಲ್ಲ ಅಂದರೆ ತಿನ್ನಲ್ಲ ಅವಳು, ಖಾರ ಆಗಿಬಿಡುತ್ತೆ ಅಂತೇಳಿ. ನಾನು ಊಟ ಹಾಕ್ಕೊಂಡು ಹೋಗಿ ಕರೆದ ತಕ್ಷಣವೇ ಬಂದು ಚೇರ್ ಮೇಲೆ ಕೂತ್ಕೊಂಡ್ಳು. ಅದಂತೂ ಯಾವಾಗೂ ಅಷ್ಟೇ, ಹಠ ಮಾಡಲ್ಲ. ಊಟಕ್ಕೆ ಕರೆದ ತಕ್ಷಣ ಬರ್ತಾಳೆ, ಆದರೆ ಫೋನ್ ಇರಬೇಕು, ಇಲ್ಲಾಂದ್ರೆ ಟಿ ವಿ ಇರಬೇಕು, ಅದಿದ್ದರೆ ಮಾತ್ರ ಅವಳು ತಿನ್ನೋದು. ಆಮೇಲೆ ನಾನು ಫೋನ್ ಇನ್ನೂ ಹಾಕಿರಲಿಲ್ಲ, ಯಾಕೆಂದರೆ ವಿಡಿಯೋ ಮಾಡ್ತಿದ್ದಲ್ಲ, ಅದಕ್ಕೋಸ್ಕರ ಫೋನ್ ಹಾಕಿಲ್ಲ ಅಂತ ಹೇಳಿ ಹೆಂಗೆ ಆಟ ಆಡಿಸ್ತಾಳೆ, ದೂರ ಓಡೋಗ್ಬಿಡ್ತಾಳೆ, ತುಂಬ ಆಟ ಆಡಿಸ್ತಾಳೆ. ಅದು ಫೋನ್ ಏನಾರು ಹಾಕ್ಬಿಟ್ಟು ಕರೆದ್ಬಿಟ್ರೆ ತಕ್ಷಣ ಓಡ್ಬಂದ್ಬಿಡ್ತಾಳೆ. ಆದರೆ ತಿನ್ನಬೇಕಾದ್ರೆ ಆ ಬಾಯಿಗೆನೂ ಹಾಕ್ಸ್ಕೊತಾಳೆ, ಆದರೆ ನುಂಗಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಟೈಮ್ ತೊಗೋತಾಳೆ. ಇದೆಲ್ಲ ಆದಮೇಲೆ ನಾನು ಜ್ಯೂಸ್ ಮಾಡೋದಕ್ಕೆ ಅಂತ ಹೋದೆ. ಅದು ಪಲ್ಪ್ ಮಾತ್ರ ಹಾಕಬೇಕಿತ್ತು, ಅದ್ರ ಮೇಲ್ಗಡೆ ಸಿಪ್ಪೆನೂ ಹಾಕಿ ರುಬ್ಬಿಡಿದೆ. ಸ್ವಲ್ಪ ಅದು ಕಹಿ ಬಂದಿತ್ತು, ಅದಕ್ಕೋಸ್ಕರ. ಮತ್ತು ಇದು ರುಬ್ಬೋದು ಮಾಡೋದು ಎಲ್ಲ ಪ್ರೊಸೆಸ್ ಈಸಿ, ಬಟ್ ಅದನ್ನ ಫಿಲ್ಟ್ರ್ ಮಾಡೋದಿದೆಯಲ್ಲ ಅದು ಸ್ವಲ್ಪ ಕಷ್ಟ. ಹಂಗೆ ಕುಡಿಬೋದು, ಬಟ್ ನನ್ನ ಮಗಳು ಕುಡಿತಾಳೆ ಅಂತೇಳಿ ಫಿಲ್ಟ್ರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಫಿಲ್ಟ್ರ್ ಮಾಡಿದೆ. ಅದೇ ಸ್ವಲ್ಪ ನನಗೆ ಟೈಮ್ ಆಗೋಯಿತು. ಸೊ ಆಮೇಲೆ ಟೇಸ್ಟ್ ಮಾಡಿದ್ರೆ ನಾನು ಇನ್ನೂ ಎಲ್ರಿಗೂ ಕೊಡೋಕ್ಕೆ ಮುಂಚೆ ಸ್ವಲ್ಪ ಶುಗರು ಅದೆಲ್ಲ ಟೇಸ್ಟ್ ಮಾಡಿದೆ. ನಾನು ಮುಖದೆಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ, ಒಂದು ಸ್ವಲ್ಪ ಕಹಿ ಇತ್ತು, ಬಟ್ ಹೆಲ್ತ್ ಒಳ್ಳೇದಲ್ವಾ, ಅದು ಸಿಪ್ಪೆದು ಏನಾಗಲ್ಲ ಅಂತೇಳಿ. ಆಮೇಲೆ ಇದೆಲ್ಲ ಆದಮೇಲೆ ನಾವು ಮಲಗಿ ಎದ್ಮೇಲೆ ವಾರ ಸ್ಟಾರ್ಟ್ ಮಾಡಿದೆ. ಈಗ ಸಂಜೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ. ನಮ್ಮ ನಾಯಿಗಳು ಬೇರೆ ಪಡ್ಕೊತಾ ಇದ್ದಾವೆ. ಒಬ್ಬೊಬ್ಬರು ಉಪ್ಪಿಟ್ಟು ಪೂಜೆ ಮಾಡ್ತಾರೆ ಅಕ್ಷಯ ತೃತೀಯ ದಿನ. ನಾನು ಏನೂ ಮಾಡಿಲ್ಲ, ಸಿಂಪಲಾಗಿ ದೇವ್ರು ಏನು ಕೊಡಬೇಕೋ ಕೊಡ್ತಾರೆ, ನಮ್ಮ ಭಾಗಕ್ಕಿರೋದು ಅಲ್ವಾ, ಅದಕ್ಕೋಸ್ಕರ ನಾನೇನು ಇಟ್ಟಿಲ್ಲ. ಸೊ ಹೋದ ವರ್ಷ ನಾನು ಉಪ್ಪಿಟ್ಟು ಪೂಜೆ ಮಾಡಿದ್ದೆ, ಸೊ ಈ ವರ್ಷ ಏನು ಇಟ್ಟಿಲ್ಲ. ಆ್ಯಕ್ಚುಲಿ ಸುಮ್ಮನೆ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ ಅಷ್ಟೇ. ನೋಡಿ, ಮೇನ್ ಡೋರಲ್ಲಿ ಜಯ ಮತ್ತು ವಿಜಯ ಅಂತ ಬರೆದ್ರೆ ಒಳ್ಳೆಯದಾಗುತ್ತೆ ಅಂತ ಪ್ರತಿಯೊಬ್ಬರಿಗೆ ಅದನ್ನು ಅಭ್ಯಾಸ ಮಾಡ್ತಿದ್ದಾರೆ. ನಾನು ಇತ್ತೀಚೆಗೆ ಯಾವಾಗೇ ರಂಗೋಲಿ ಹಾಕಿದ್ರು ಜಯ ವಿಜಯ ಅಂತ ಮಿಸ್ ಮಾಡ್ದಂಗೆ ಬರಿತಾಯಿದ್ದೀನಿ. ಸೊ ಏನೋ ಒಂದು ಪುಟ್ಟ ಪ್ರಯತ್ನ ಅಲ್ವಾ, ಒಳ್ಳೆಯದಾದರೆ ಸಾಕು ಅಂತ. ಈ ಥರ ಒಂದೊಂದು ಪುಟ್ಟದ್ರಿಂದ ನಮ್ಗೆ ಖುಷಿ ಸಿಗುತ್ತೆ ಅನ್ನೋದಾದರೆ ಮಾಡೋಣ. ಏನದು, ಆ ಕಡೆ ರಂಗೋಲಿ ಹಾಕೋದ್ರ ಬದಲು ಜಯ ವಿಜಯ ಅಂತ ಬರೆಯೋದು ಅಷ್ಟೇ. ಸೊ ಇದು ಡಿಫ್ರೆಂಟಾಗಿ ರೆಡಿ ಆಗಿದ್ದೀನಿ. ಸೊ ಇದು ಮನೆ ಮುಡ್ಕೊಂಡೋಗಿದ್ದು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದು ಚೆನ್ನಾಗಿತ್ತು ಅಂತ ಹೇಳಿ ಮುಡ್ಕೊಂಡೆ. ಸೊ ಈ ಥರದ್ದು ಬಿಂದಿ ನನಗಿದೆ ಫಸ್ಟ್ ಟೈಮ್ ತೊಗೊಂಡಿದ್ದು. ಇಷ್ಟ ಫ್ರೆಂಡ್ಸ್, ಆಂಟಿ ಇಲ್ಲೊಬ್ಬರು ಬಂದಿದ್ದರು, ಬೆಟ್ಟದ ನೆಲ್ಲಿಕಾಯಿ ಕೊಟ್ಟೋದ್ರು. ಸೊ ನಾನು ಪೂಜೆ ಆಗೋ ತನಕ ಅಲ್ಲೇ ಇಟ್ಟಿದ್ದೆ, ತಿನ್ನಲ್ಲ ಅಂತೇಳಿ. ಈಗ ಪೂಜೆ ಎಲ್ಲ ಮುಗೀತಲ್ಲ, ಅದಕ್ಕೆ ಎತ್ಕೊಂಡ್ಬಂದಿದ್ದೀನಿ. ಅವ್ರು ಹೇಳ್ತಿರು ಹುಳಿ ಇದೆ ಸ್ವಲ್ಪ ಅಂತೇಳಿ. ಇದು ಹುಳಿಗಿಂತ ಒಗ್ರಿರುತ್ತೆ ಒಗ್ರಿರುತ್ತೆ. ಬೆಟ್ಟದನೆಲ್ಲಿಕಾಯಿ ತುಂಬ ಒಳ್ಳೆಯದು. ನಾನು ತರಿಸ್ಕೊಬೇಕು ಅಂತ ಇದೆ, ತರಿಸ್ಬೇಕು. ಬಟ್ ನಮಗೆ ಕಣ್ಣಿಗೆ ಕಾಣಿಸಲ್ಲ ಇದು ಹೊರಗಡೆ ಹೋದಾಗ. ಸ್ವಲ್ಪ ನುಂಗೋಕ್ಕೂ ಕಷ್ಟ ಆಗೋದು, ಹೋಗೋದ್ರು ಅನಿಸುತ್ತೆ. ಮತ್ತು ನಿಮ್ಮ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗೋದು ಅಂತ ಭಾವಿಸ್ತೀನಿ. ಈಗ ಇನ್ನೇನಿಲ್ಲ ಫ್ರೆಂಡ್ಸ್, ಹೋಗಿ ಅಡುಗೆ ಮಾಡಬೇಕು. ಈ ಥರದ್ದು ಬೆಂದಿ ನಂಗೆ ಚೆನ್ನಾಗಿ ಕಾಣುತ್ತಾ.
ಇದು ಮದುವೆಗಳಿಗೆ ಹೆಣ್ಣು ಮದುವೆಗೆ ಬ್ರೈಡ್ ಇರ್ತಾರಲ್ಲ ಅವ್ರಿಗಿಟ್ರೆ ಮೇ ಬಿ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ. ಈಗ ಹೋಗಿ ಅಡುಗೆ ಮಾಡಿ ಊಟ ಮಾಡಿ ವಾಕ್ ಮಾಡಿ ಮಲ್ಕೊಳೋದು ಅಷ್ಟೇ, ಇನ್ನೇನು ಕೆಲಸ ಇಲ್ಲ. ಪಪ್ಪಾಯನ ಇದು ಮಾಡಿಟ್ಟಿದ್ದೀನಿ, ಸೊ ಅವಳು ಬರಲಿ ಆಮೇಲೆ ಕೊಡ್ತೀನಿ. ಬೆಳಗ್ಗೆ ಕಜ್ಜಾಯಕ್ಕೆ ರೆಡಿ ಮಾಡ್ತಿದ್ರಲ್ಲ ನೋಡಿ, ಈ ಥರ ಪಾಪ ಅಂಟ್ಕೊತಿತ್ತು ಅಂದರು, ತರಕಾರಿ ಹಾಕ್ಬಿಟ್ಟಿದ್ರು ಹಸಿಟ್ಟು ಅಂತೇಳಿ. ನುಣ್ಣಗೆ ಹಾಕ್ಬೇಕಿತ್ತಂತೆ. ಟೇಸ್ಟ್ ಚೆನ್ನಾಗಿದೆ, ಬಟ್ ಸ್ವಲ್ಪ ದಪ್ಪ ಆಯಿತು, ಅಂದರೆ ತೆಳಾಗ್ಬಿಟ್ಟಿತ್ತಂತೆ. ಅದು ತುಂಬ 8 kg ಮಾಡಿದ್ದಿತ್ತು. ಸ್ವಲ್ಪ ಎತ್ಕೊಂಡು ಇಷ್ಟು ಮಾಡಿ ಸ್ವಲ್ಪ ತಿಂದರು, ಇನ್ನಿಷ್ಟು ಉಳ್ಕೊಂಡಿದೆ. ಬನ್ನಿ ಪಪ್ಪಾಯ ಏನಾದರೂ ತಿನ್ನೋಣ. ಅವಳು ಬರ್ತಾಳೆ ಮೇಲೆ ಅಂದರೆ 7 o'clock ಆಯಿತು, ಕೆಳಗಡೆನೇ ಕೂತಿದ್ದಾರೆ. ಅದಕ್ಕೆ ನಾನು ವೆಯ್ಟ್ ಮಾಡಿ ಸಾಕಾಯಿತು. ಸ್ವಲ್ಪ ಹೊಟ್ಟೆ ಹಸಿವಾಗ್ತದೆ, ಮಧ್ಯಾಹ್ನ ಟೈಮ್ ಸರಿಯಾಗಿ ತಿನ್ನಲ್ಲ, ಅದಕ್ಕೋಸ್ಕರ. ಸ್ವಲ್ಪ ಉಪ್ಪು ಅನಿಸುತ್ತೆ. ನನಗೆ ಈಗ ಏನು ಅಡುಗೆ ಮಾಡೋದು ಅಂತ ಯೋಚನೆ. ಅಮ್ಮ ಬಂದಿದ್ರೆ ಏನು ಮಾಡೋದು ಅಂತ ತಿಳಿದ್ವಿ. ಇನ್ನೂ ಕೆಳಗಡೆನೇ ಇದ್ದಾರೆ. ಒಂದು ನಿಮಿಷ. ಈ ಓಟ್ಸ್ ತೊಗೊಂಡಿಲ್ಲ ಅಂದರೂ 1 ತಿಂಗಳಾಯಿತು. ಇನ್ನೂ ಇದು ನಾನು ಟೇಸ್ಟ್ ಮಾಡಿಲ್ಲ, ಓಪನ್ ಕೂಡ ಮಾಡಿಲ್ಲ ನೋಡಿ. ಸೊ ನಾಳೆ ನೋಡೋಣ, ಆದಷ್ಟು ಟ್ರೈ ಮಾಡ್ತಿದ್ದೀನಿ ಅಂದ್ಕೊತೀನಿ. ಆದರೆ ಏನಾದರೂ ಮನೇಲೇ ಮಾಡಿರ್ತೀವಲ್ಲ, ಅದನ್ನೇ ಸ್ವಲ್ಪ ತಿಂದುಬಿಡ್ತೀನಿ. ಇಲ್ಲ, ನಾಳೆ ಟ್ರೈ ಮಾಡಲೇಬೇಕು. ನೋಡೋಣ, ಟ್ರೈ ಮಾಡ್ತೀರಾ ಆಗಲ್ವ ಅಂತ ನೋಡೋಣ. ಮಧ್ಯಾಹ್ನ ಮಾಡಿದ ಜ್ಯೂಸ್ ಇನ್ನೂ ಇಷ್ಟಿದೆ, ಖಾಲಿ ಮಾಡಿಬಿಡ್ಬೇಕು. ಅದೇನಾಯಿತು ಅಂದರೆ ಅದು ಸಿಪ್ಪೆ ಎಲ್ಲ ಸೇರಿಸಿ ರುಬ್ಬಾರ್ದಿತ್ತು. ಬರೀ ಇದರಲ್ಲಿ ತೊಳೆಗಳಿರುತ್ತಲ್ಲ ಅದನ್ನು ರುಬ್ಬಿದ್ರೆ ಮೇ ಬಿ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಸ್ವಲ್ಪ ಕಹಿ ಅನಿಸುತ್ತೆ. ನಾಳೆ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿದ್ರಮ್ಮ. ಅದೇ ಥರ ಸ್ವಲ್ಪ ಸ್ಮೆಲ್ಲು ಅಷ್ಟೇ ಸ್ವಲ್ಪ ಕಹಿ ಹೊಡೆದಂಗೆ ಆಗುತ್ತೆ, ಬಟ್ ಹೆಲ್ತ್ಗೆ ಒಳ್ಳೆಯದೇನೆ, ಕುಡಿಬೇಕು. ಆಮೇಲೆ ನನ್ನ ಮಗಳು ಬಂದಮೇಲೆ ಇದೆಲ್ಲ ಖಾಲಿ ಮಾಡಬೇಕು. ಪಪ್ಪಾಯ ಖಾಲಿ ಮಾಡಬೇಕು, ಮತ್ತು ಆ ಅರ್ಧ ಇರೋ ಕಲ್ಲಂಗಡಿ ಹಣ್ಣಿದೆ ಅದನ್ನು ಖಾಲಿ ಮಾಡಬೇಕು. ಅಯ್ಯೋ, ಯಾವುದೇ ತಿನ್ನೋದು ಅನಿಸ್ಬಿಡ್ತು ನನಗಂತೂ. ಓಕೆ ಫ್ರೆಂಡ್ಸ್, ನಾಳಿನ ಬ್ಲಾಗಲ್ಲಿ ಸಿಗ್ತೀನಿ. ಅವ್ರಿನ್ನೂ ಮೇಲ್ಗೆ ಬರಲ್ಲ. ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾಳಿನ ಬ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್. ಹೀಗೆ ನನ್ನ ವೀಡಿಯೋಗಳನ್ನ ನೋಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.